ಸಮಸ್ತ ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಹೊಸ ವಿಡಿಯೋ ಏನಂದ್ರೆ, ಆಸ್ ಯೂಶುವಲ್ ನಾನು ಮಾಡೋ ಕೆಲಸದ ಬಗ್ಗೆನೇ, ಬೇರೆ ಯಾವ ವಿಡಿಯೋನು ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ಅದ್ರ ಬಗ್ಗೆನೇ ಕಂಟೆಂಟ್ನ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದೆ. ಸೊ ಇವತ್ತು ಕೂಡ ನನಗೆ ಒಂದು ಹೋಮ್ ಸರ್ವಿಸ್ ಬಂದಿದೆ. ನಿಯರ್ ಬೈ ನನ್ನ ಏರಿಯಾನೇ. ಅವರು ನೈಟು ನನಗೆ ಒಂದು 11:45 12 ಗಂಟೆ ಅಷ್ಟೊತ್ತಲ್ಲೇನೋ ಕನ್ಫರ್ಮ್ ಮಾಡಿದ್ರು. ಬಟ್ ಆದ್ರೆ ಅವರು ಬೆಳಗ್ಗೆ 9:30ಗೆ ಬನ್ನಿ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ರು. ನಾನು ನಿದ್ದೆ ಮಾಡ್ಬಿಟ್ಟಿದ್ದೆ, ನೋಡಿಲ್ಲ ಸರಿಯಾಗಿ ಮೆಸೇಜ್ನ. ಸೊ ನನಗೆ ಎದ್ದ ತಕ್ಷಣ ಅವ್ರಿಗೆ ಕಾಲ್ ಮಾಡ್ಬಿಟ್ಟು, ಓಕೆ ನಾನು ಬರ್ತೀನಿ, ಒಂದು 11:30 12 ಆ ಥರ ಬರ್ಬೋದಾ ಅಂತ ಕೇಳಿದೆ. ಅವರು ಓಕೆ ಬನ್ನಿ, ತೊಂದರೆ ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ಬೇಕಾಗಿರುವಂಥ ಡಿಸೈನನ್ನು ಅವರು ನನಗೆ ಕಳಿಸಿದ್ದಾರೆ. ನಾನು ಅದನ್ನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದೇ ಡಿಸೈನನ್ನು ಸೇಮ್ ಎಕ್ಸಾಕ್ಟಾಗಿ ಆಸ್ ಇಟ್ ಈಸ್ ಅವ್ರ ಕೈ ಮೇಲೆ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ, ನಾನು ವರ್ಕು ಹೆಂಗೆ ಮಾಡಿದೆ ಅಂತ ನಾನು ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಮಾಡ್ತಿದ್ದೀನಿ ವರ್ಕ್ನ ಅಂತ ಹೇಳ್ಬಿಟ್ಟು. ನನಗೂ ತುಂಬ ಖುಷಿ ಆಗುತ್ತೆ ಜಾಸ್ತಿ ವಿಡಿಯೋ ಮಾಡೋಕ್ಕೋಸ್ಕರ. ಸೊ ಲಾಸ್ಟ್ ಟೈಮ್ ನಾನು ಪ್ಯಾಕ್ ಮಾಡೋದನ್ನೆಲ್ಲ ವಿಡಿಯೋ ಮಾಡಿದ್ದೆ. ಸೊ ಈ ಟೈಮ್ ನಾನು ಪ್ಯಾಕ್ ಮಾಡೋದನ್ನೇನು ವಿಡಿಯೋ ಮಾಡಿಲ್ಲ. ಆಲ್ರೆಡಿ ಪ್ಯಾಕ್ ಮಾಡಿ ಎಲ್ಲ ಫುಲ್ಲು ನೋಡಿ, ಪ್ಯಾಕ್ ಮಾಡಿ ರೆಡಿ ಆಗಿದೆ. ಜಸ್ಟ್ ನಾವು ಹೊರಡೋದಷ್ಟೇನೆ ಕೆಲಸ, ಏನೂ ಇಲ್ಲ. ಸೊ ಸ್ಟಾರ್ಟ್ ಮಾಡೋದು ಬನ್ನಿ. ಕ್ಲೈಂಟ್ನ ಮನೆ ತುಂಬ ಹತ್ರ ಇರೋದ್ರಿಂದ ನಾನು 2 ವೀಲರಲ್ಲೇ ಹೋದೆ. ಸೊ ಹೋಗ್ಬೇಕಂದ್ರೇ ಬ್ರೇಕ್ಫಾಸ್ಟ್ ಫುಲ್ ಹೊಟ್ಟೆ ತುಂಬ ತಿಂದ್ಬಿಟ್ಟು ಹೋಗ್ಬಿಟ್ಟೆ. ಸೊ ನೀವು ನೋಡಿದ್ರಲ್ಲ, ಎಂಟ್ರೆನ್ಸು ಫುಲ್ಲು ವೆಡ್ಡಿಂಗ್ ಥೀಮಲ್ಲಿ ರೆಡಿ ಆಗಿದೆ. ನನಗೆ ವೆಡ್ಡಿಂಗ್ ಕ್ಲೈಂಟ್ ಅಂತ ಗೊತ್ತಿರಲಿಲ್ಲ, ಹೋದ್ಮೇಲೆ ನನಗೆ ಗೊತ್ತಾಗಿದ್ದು. ಸೊ ಇದಾಗಿತ್ತು ಅವರ ಡಿಸೈನು. ಇದನ್ನೇ ಅವ್ರು ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದು. ಸೊ ಅವ್ರ ಹತ್ರ ಕಂಪ್ಲೀಟಾಗಿ ಅವರ ರಿಸೆಪ್ಷನ್ ಔಟ್ಫಿಟ್ಟು ಮತ್ತು ಅವರ ಮುಹೂರ್ತಂ ಔಟ್ಫಿಟ್ಟು ಎರಡನ್ನೂ ನೋಡಿ ಡೀಪಾಗಿ ಇಬ್ಬರು ಡಿಸ್ಕಸ್ ಮಾಡಿ ಆಮೇಲೆ ನಾನು ವರ್ಕ್ನ ಸ್ಟಾರ್ಟ್ ಮಾಡಿದ್ದು. ಅವರ ಮುಹೂರ್ತಂ ಲುಕ್ಕು ಸೀರೆ ಬಂದ್ಬಿಟ್ಟು ರೆಡ್ಡಿಶಲ್ಲಿದೆ. ಅಂದರೆ ಸ್ವಲ್ಪ ಬ್ರೌನ್ ಶೇಡ್ಗೆ ಬರುತ್ತೆ, ಬಟ್ ಅದು ಸ್ವಲ್ಪ ರೆಡ್ಡಿಶ್ ಆಗಿದೆ. ಬಟ್ ರಿಸೆಪ್ಷನ್ದು ಬಂದು ಕಂಪ್ಲೀಟ್ ಬ್ರೌನ್ ಶೇಡ್, ಬರ್ಗಂಡಿ ಕಲರಲ್ಲಿದೆ. ಸೊ ಹಾಗಾಗಿ ಅವ್ರು ಕಳಿಸಿದ ಪಿಕ್ಚರ್ ಮೇಲೇ ಕಂಪ್ಲೀಟಾಗಿ ಕೂತ್ಕೊಂಡು ತುಂಬ ಹೊತ್ತು ಡೀಪಾಗಿ ಡಿಸ್ಕಷನ್ ಮಾಡಿ ಅವ್ರ ತಂಗಿನ ಕರೆಸಿ ಅವ್ರ ತಂಗಿ ಹತ್ರ ಕಲರ್ ಕಾಂಬಿನೇಷನ್ಸ್ ಎಲ್ಲ ಕೇಳ್ತಾಯಿದ್ರು. ಯಾವ ಕಲರು ಮ್ಯಾಚ್ ಆಗುತ್ತೆ, ಯಾವ ಕಲರ್ ಮ್ಯಾಚ್ ಆಗಲ್ಲ ಅಂತ. ನಾನು ಕೂಡ ಅವ್ರು ಕಳಿಸಿದ ಪಿಕ್ಚರ್ಗೆ ರಿಲೇಟೆಡ್ ಆಗಿ ನನಗೆ 1 2 3 ಕಲರು ಸ್ವಲ್ಪ ಕ್ಲಾಶ್ ಆಯಿತು. ಸೊ ಹಾಗಾಗಿ 2 3 ಕಲರ್ನು ತೊಗೊಂಡೋಗ್ಬಿಟ್ಟು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದೆ. ಬಿಫೋರು ನಾನು ಯಾವಾಗೂ ಕ್ಲೈಂಟ್ ಹತ್ರ ವರ್ಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅವ್ರ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಡಿಸ್ಕಸ್ ಮಾಡಿನೇ ನಾನು ವರ್ಕ್ನ ಮಾಡೋದು. ಹಾಗೆ ಸ್ಟಾರ್ಟ್ ಮಾಡಿಬಿಟ್ರೆ ಆಮೇಲೆ ಅವರು ಏನಾದರೂ ಮಿಸ್ಟೇಕ್ ಆದರೆ, ಲೈಕ್ ನೀವು ಹೇಳಲಿಲ್ಲ ಕೇಳಲಿಲ್ಲ ಅಂತೇನಾದರೂ ಹೇಳ್ತಾರೆ. ಸೊ ಹಾಗಾಗಿ ಮುಂಚೆನೇ ಡಿಸ್ಕಸ್ ಮಾಡಿದ್ರೆ ಬೆಟರ್ ಅಂತ ನನಗೆ ಅನಿಸುತ್ತೆ. ನೀವು ಯಾರಾದರೂ ನೇಲ್ ಆರ್ಟಿಸ್ಟೋ, ಇಲ್ಲ ಮೇಕಪ್ ಆರ್ಟಿಸ್ಟೋ, ಇಲ್ಲ ಸ್ಯಾರಿ ಡ್ರೇಪಿಸ್ಟೋ, ಇಲ್ಲ ಯಾರೇ ಆಗಿದ್ರು, ಯಾರೇ ವಿಡಿಯೋ ನೋಡ್ತಾ ಇದ್ರು ಆರ್ಟಿಸ್ಟ್ಗಳು, ನೀವೇನೇ ಕೆಲಸ ಮಾಡಂಗಿದ್ರು ನಿಮ್ಮ ಕ್ಲೈಂಟ್ಸ್ ಜೊತೆ ದಯವಿಟ್ಟು ಡಿಸ್ಕಸ್ ಮಾಡಿ. ಯಾಕಂದರೆ ಅದು ತುಂಬ ಇಂಪಾರ್ಟೆಂಟು. ನಿಮಗೆ ಗೊತ್ತು ಏನಕ್ಕೆ ಅದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಇವ್ರಿಗೆ ಜೆಲ್ ಎಕ್ಸ್ಟೆನ್ಷನ್ ಬೇಕಾಗಿತ್ತು ಒಂದು. ಎರಡನೇದು ಬಂದು ಇವ್ರಿಗೆ ನೀಲ್ ಆರ್ಟ್ ಬಗ್ಗೆ ಅಷ್ಟು ಡೀಪ್ ಐಡಿಯಾ ಇರಲಿಲ್ಲ. ಜೆಲ್ ಎಕ್ಸ್ಟೆನ್ಷನ್ ಬೇಕಾಗಿತ್ತಂತ ಹೆಂಗೆ ಗೊತ್ತಾಯಿತು ಅಂದರೆ, ನನಗೆ ಅವ್ರ ಸಿಸ್ಟರ್ ಬಂದು ರೆಗ್ಯುಲರಾಗಿ ನೀಲ್ ಆರ್ಟ್ ಮಾಡ್ತಾರಂತೆ. ಸೊ ಹಾಗಾಗಿ ಅವರು ಜೆಲ್ ಎಕ್ಸ್ಟೆನ್ಷನ್ನ ಪ್ರಿಫರ್ ಮಾಡಿದ್ರು. ನಾನು ಅವ್ರ ಪ್ರಿಫರೆನ್ಸ್ ಪ್ರಕಾರನೇ ಅವ್ರಿಗೆ ಜೆಲ್ ಎಕ್ಸ್ಟೆನ್ಷನನ್ನೇ ಮಾಡಿದೆ. ಸೊ ಮಾಡಬೇಕಂದ್ರೆ ಅವ್ರು ಕೇಳ್ತಾಯಿದ್ರು, ಇದೇನಾದರೂ ಆರ್ಟಿಫಿಷಿಯಲ್ ಆಗಿ ಕಾಣುತ್ತಾ, ಯಾರಾದರೂ ನೋಡಿದ್ರೆ ಇದನ್ನು ಡೂಪ್ಲಿಕೇಟ್ ನೀಲ್ಸ್ ಅಂತ ಏನಾದರೂ ಕಂಡುಹಿಡಿತಾರಾ, ನೀಲು ದಪ್ಪ ಇರುತ್ತಾ, ನೋವಾಗುತ್ತಾ, ಹ್ಯಾಂಡಲ್ ಮಾಡೋದು ಹೇಗೆ, ಮತ್ತು ಇದಾದಮೇಲೆ ಹಳದಿ ಶಾಸ್ತ್ರ ಎಲ್ಲ ಇರುತ್ತೆ. ಸೊ ಟರ್ಮರಿಕ್ ಸ್ಟೇನ್ ಎಲ್ಲ ಆದರೆ ಹೇಗೆ ರಿಮೂವ್ ಮಾಡೋದು ಅಂತ. ಗೈಸ್, ನೇಲ್ ಆರ್ಟಿಸ್ಟ್ ಯಾರಾದರೂ ನೋಡ್ತಾ ಇದ್ರೆ ನಿಮಗೇನೆ ಈ ಟಿಪ್ಸು. ಸೊ ಹಳದಿ ಸ್ಟೇನ್ ಏನಾದ್ರೂ ಕೂಡ ನೇಲ್ ಆರ್ಟ್ ಮಾಡಿದಾಗ ಉಗುರು ಮೇಲೆ ನಿಂತ್ಕೊಂಡ್ರೆ ನೀವು ಏನು ಹೇಳಬೇಕು ಅಂತಂದರೆ, ನಿಮ್ಮ ಕ್ಲೈಂಟ್ಗೆ ನಾರ್ಮಲ್ ನೇಲ್ ಪಾಲಿಷ್ ರಿಮೂವರು, ಮನೇಲಿ ರೆಗ್ಯುಲರಾಗಿ ನಾವು ರಿಮೂವ್ ಮಾಡುವಂಥ ನೇಲ್ ಪಾಲಿಷ್ ರಿಮೂವರು, ಯಾವ ಬ್ರ್ಯಾಂಡ್ ಆದರೂ ಆಗಿರಲಿ, ಎನಿ ನೇಲ್ ಪಾಲಿಷ್ ರಿಮೂವರ್, ಅದರಲ್ಲೇನು ಇದೇ ನೇಲ್ ಪಾಲಿಷ್ ರಿಮೂವರ್, ಅದೇ ನೇಲ್ ಪಾಲಿಷ್ ರಿಮೂವರ್ ಅಂತ ರಿಸ್ಟ್ರಿಕ್ಷನ್ಸ್ ಎಲ್ಲ ಏನೂ ಇಲ್ಲ. ಸೊ ಎನಿ ನೇಲ್ ಪಾಲಿಷ್ ರಿಮೂವರು ತಗೊಂಡು ನೆಕ್ಸ್ಟು ಟರ್ಮರಿಕ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಕ್ಲೀನಾಗಿ ಫುಲ್ ನೇಲ್ ಬೆಡ್ನ
ಕಾಟನ್ ತಗೊಂಡು ವೈಪ್ ಮಾಡೋಕ್ಕೆ ಹೇಳಿ. ಆ್ಯಸ್ ಯೂಶ್ವಲ್ ನೇಲ್ ಪಾಲಿಶ್ ಏನಾದರೂ ಅಪ್ಲೈ ಮಾಡಿದಾಗ ಅದನ್ನು ರಿಮೂವ್ ಮಾಡಬೇಕಂದ್ರೆ ಹೆಂಗೆ ತೆಗಿತಾರೋ ಅದೇ ಪ್ರೋಸೆಸಲ್ಲಿ ರಿಮೂವ್ ಮಾಡೋಕ್ಕೆ ಹೇಳಿ. ಟರ್ಮರಿಕ್ ಸ್ಟೇನ್ ಏನಿರುತ್ತೋ ಉಗುರು ಮೇಲೆ ಕಂಪ್ಲೀಟಾಗಿ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಟರ್ಮರಿಕ್ ಸ್ಟೇನು ಇರಲ್ಲ. ಸೊ ಇದು ನಿಮಗೆ ಒಂದು ಕಿವಿ ಮಾತು ಅಂತಲೇ ತಿಳ್ಕೊಳ್ಳಿ. ಸ್ವಲ್ಪ ನೇಲ್ ಆರ್ಟಿಸ್ಟ್ಗಳಿಗೆ ಗೊತ್ತಿರುತ್ತೆ, ಸ್ವಲ್ಪ ನೇಲ್ ಆರ್ಟಿಸ್ಟ್ಗಳಿಗೆ ಗೊತ್ತಿರಲ್ಲ. ಸೊ ಇದು ಗೊತ್ತಿಲ್ಲದಿರೋ ನೇಲ್ ಆರ್ಟಿಸ್ಟ್ಗಳಿಗೆ ಒಂದು ಇನ್ಫಾರ್ಮೇಷನ್ ಆಗಿದೆ. ಜನರಲಾಗಿ ಯಾರಾದರೂ ನೇಲ್ ಆರ್ಟ್ ಮಾಡ್ಕೊಳ್ಳೋರು ಕೂಡ ವಿಡಿಯೋ ನೋಡ್ತಾ ಇದ್ರು ಕೂಡ ನೀವು ನೇಲ್ ಆರ್ಟ್ ಮಾಡಿಕೊಂಡ್ರೆ ಅರ್ಶಿನ ಏನಾದರೂ ಕೈ ಮೇಲೆ ಬಿದ್ದರೆ ಹೆಂಗೆ ರಿಮೂವ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಇದಾದಮೇಲೆ ನೆಕ್ಸ್ಟು ಅವರು ನನಗೆ ಕ್ರೋಮ್ ಡಿಸೈನ್ ಬೇಕು, ಕ್ರೋಮ್ ಡಿಸೈನ್ ನಾನು ನೋಡಿದೆ ಪಿಕ್ಚರಲ್ಲಿ. ಮತ್ತು ಕ್ಯಾಟ್ ಪಾಲಿಶ್ ಏನೋ ಮ್ಯಾಗ್ನೆಟ್ ಥರ ಮೂಮೆಂಟ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಇದೆ ಅಲ್ವಾ, ಅದೆಲ್ಲ ಮಾಡಬೇಕು. ನಾನು ಕ್ಯೂರಿಯಸ್ ಆಗಿದ್ದೀನಿ ಹೆಂಗೆ ಬರುತ್ತೆ ವರ್ಕು ಅಂತ ಹೇಳ್ಬಿಟ್ಟು ಅಂತ. ಅವರು ತುಂಬ ಕ್ಯೂರಿಯಸ್ಡ್ ಆಗಿದ್ದರು. ಫಸ್ಟ್ ಟೈಮ್ ಮಾಡ್ಕೋತಾ ಇದ್ದಾರಲ್ವಾ, ಸೊ ಆಬ್ವಿಯಸ್ಲಿ ಹಾಗೆ ಇರುತ್ತೆ ಫೀಲಿಂಗ್ಸು. ನಾವು ಫಸ್ಟ್ ಟೈಮ್ ಏನಾದರೂ ಮಾಡಿಕೊಂಡ್ರೆ ನಮಗೂ ಕೂಡ ಅದೇ ಥರನೇ ಫೀಲಿಂಗ್ಸ್ ಇರುತ್ತೆ. ಹೆಂಗಿರುತ್ತೆ, ಹೆಂಗೆ ಕಾಣುತ್ತೆ, ನನ್ನ ಕೈಗೆ ಚೆನ್ನಾಗಿ ಕಾಣುತ್ತಾ, ನನ್ನ ಕೈಗೆ ಚೆನ್ನಾಗಿ ಕಾಣಲ್ವಾ ಅಂತ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದೇ ಥರನೇ ಅವ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು, ಅವ್ರ ವರ್ಕ್ ಹೆಂಗೆ ಬರ್ಬೋದು ಅಂತ ಹೇಳಿಬಿಟ್ಟು. ಅವ್ರು ಎಕ್ಸ್ಪೆಕ್ಟ್ ಮಾಡಿದ ಥರನೇ ಪ್ರಾಪರಾಗಿ ಬ್ಲೆಂಡ್ ಮಾಡಿ ಅವ್ರ ನ್ಯಾಚುರಲ್ ನೀಲ್ಸ್ ಜೊತೆನೇ ಎಕ್ಸ್ಟೆನ್ಷನ್ನ ಮರ್ಜ್ ಮಾಡಿ ನೀಟಾಗಿ ಪರ್ಫೆಕ್ಟ್ ಔಟ್ಲುಕ್ ಕೊಟ್ಟಿದ್ದೀನಿ. ಅವ್ರಿಗಂತೂ ನೋಡಿದ್ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೀವು ಎಷ್ಟೊತ್ತು ನಾನು ಮಾಡಿರೋದನ್ನ ನೋಡಿದ್ದೀರಾ, ಬನ್ನಿ ಔಟ್ಪುಟ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದೇ ಔಟ್ಪುಟ್ಟು ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನ್ನ ವರ್ಕ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಗೈಸ್ ನೋಡಿದ್ರಲ್ಲ ನಾನು ವರ್ಕ್ ಮಾಡಿರೋ ವಿಡಿಯೋನ ಕಂಪ್ಲೀಟ್ ಆಗಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ನನಗೂ ಕೂಡ ನಾನು ಮಾಡಿದ ವರ್ಕ್ ತುಂಬಾನೇ ಇಷ್ಟ ಆಯ್ತು. ನನ್ನ ವರ್ಕ್ಗಿಂತ ನನಗೆ ನನ್ನ ಕ್ಲೈಂಟ್ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗೋಯ್ತು. ಯಾಕಂದ್ರೆ ಅವರು ನನ್ನ ವರ್ಕ್ನ ಮೆಚ್ಚಿ ನನ್ನನ್ನು ಒಂದು ಫ್ಯಾಮಿಲಿ ಪರ್ಸನ್ ತರ ಕನ್ಸಿಡರ್ ಮಾಡಿ ನನ್ನನ್ನು ಅವ್ರ ಮದುವೆಗೆ ಶಾಸ್ತ್ರಬದ್ಧವಾಗಿ ಎಲೆ, ಅಡಿಕೆ, ಬಾಳೆಹಣ್ಣು, ಹೂವು, ಇನ್ವಿಟೇಷನ್ ಕಾರ್ಡ್ ಕೊಟ್ಟು ನನ್ನನ್ನು ಕರೆದಿದ್ದಾರೆ. ಇಲ್ಲಿ ನೋಡಿ ತಗೊಂಡು ಬಂದಿದ್ದೀನಿ. ಬರಬೇಕಂದ್ರೆ ನನಗಂತೂ ಇದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅಂತಾನೆ ಹೇಳ್ಬೋದು. ಯಾಕಂದರೆ ವರ್ಕ್ ಮಾಡೋಕ್ಕೆ ಹೋಗೋರನ್ನ ಫ್ಯಾಮಿಲಿ ಪರ್ಸನ್ ಆಗಿ ಕನ್ಸಿಡರ್ ಮಾಡೋದು ಮತ್ತು ಅವ್ರನ್ನ ಫ್ಯಾಮಿಲಿ ಪರ್ಸನ್ ಥರ ಕರೆಯೋದು ತುಂಬಾ ದೊಡ್ಡ ವಿಷಯ. ಸೊ ಅದರಲ್ಲಿ ಏನು ಹೇಳೋಕ್ಕಾಗಲ್ಲ, ಅಷ್ಟು ಅದ್ಭುತ ಅನಿಸುತ್ತೆ. ಊಟ ಮಾಡಿ ಅಂತ ಫೋರ್ಸ್ ಮಾಡ್ತಾಯಿದ್ರು. ನಾನು ಹೋಗ್ಬೇಕಂದ್ರೆ ತಿನ್ಬಿಟ್ಟು ಹೋಗ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ನನಗೆ ತಿನ್ನೋಕ್ಕಾಗಿಲ್ಲ ಊಟನ. ಕಾಫಿ ಟೀ ಏನಾದರೂ ಕೊಟ್ಟರೆ ಬೇಕಾದರೆ ಕುಡಿದ್ಬಿಟ್ಟು ಬರ್ತೀನಿ ಅಂತಂದೆ. ಕೊಟ್ಟರು, ನಾನು ಕುಡಿದ್ಬಿಟ್ಟು ಖುಷಿಯಾಗಿ ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಬಂದೆ. ಸೊ ಇವಾಗ ನನ್ನ ಕೆಲಸದ್ದು ಪಾರ್ಟ್ ಒಂದು ಕಡೆ ಆದರೆ ನಾನು ಮಾಡೋ ಫನ್ನಿ ಕಾಮಿಡಿ ಇನ್ನೊಂದು ಕಡೆ. ಏನಪ್ಪ ಅಂತಂದರೆ ಆ್ಯಸ್ ಯೂಶುವಲ್ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ ನನಗೆ ಮರುವಿನ ಕಾಯಿಲೆ ಇದೆ, ಹೋಗ್ಬೇಕಂದ್ರೆ ಏನಾದರೂ ಮರ್ತುಬಿಟ್ಟು ಹೋಗ್ಬಿಡ್ತೀನಿ ಅಂತ. ಈ ಸಲ ಮಾಸ್ಕ್ ಮರ್ತಿದ್ದೀನಿ, ಗ್ಲೌಸ್ ಮರ್ತಿದ್ದೀನಿ, ಆಮೇಲೆ ನಾನು ವ್ಯಾಕ್ಸ್ ಪೆನ್ಸಿಲ್ ಮರ್ಸಿದ್ದೀನಿ. ವ್ಯಾಕ್ಸ್ ಪೆನ್ಸಿಲ್ ಬಂದು ಸ್ಟೋನನ್ನು ಸ್ಟಿಕ್ ಮಾಡೋಕ್ಕೆ ಯೂಸ್ ಮಾಡೋ ಪೆನ್ಸಿಲು, ಅದನ್ನು ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಅಲ್ಲಿ ಹೋಗಿ ಟೆನ್ಷನ್ ಆಗ್ಬಿಟ್ಟೆ ನಾನು ಫುಲ್ಲು, ಏನು ಮಾಡಲಿ ಅಂತ ಹೇಳ್ಬಿಟ್ಟು. ಆದರೆ ಹೆಂಗೋ ಹ್ಯಾಂಡಲ್ ಮಾಡ್ಬೋದು, ಒಂದಿನ ತನಕ ಮ್ಯಾನೇಜ್ ಮಾಡೋಣ ಅಂತ ಹೇಳಿಬಿಟ್ಟು ಮ್ಯಾನೇಜ್ ಮಾಡಿದ್ದೀನಿ. ಸೊ ಯಾರೆಲ್ಲ ಇಷ್ಟೊತ್ತವರೆಗೂ ಕುತ್ಕೊಂಡು ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಟ್ ಮೀನ್ಸ್ ಅ ಲಾಟ್. ನನಗೆ ಅಷ್ಟು ಖುಷಿ ಆಗುತ್ತೆ ನೀವು ಕುತ್ಕೊಂಡು ನೋಡ್ತಾ ಇರೋದು. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನನ್ನ ಹತ್ರ ವರ್ಕ್ ಅವೆಲ್ ಮಾಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ತೊಗೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.